ಹಣ ಪರಮಾತ್ಮನ ಬಳಿಯಲ್ಲಿ ಕರೆದೊಯ್ತಾನೆ. ಸಯೇನಾನ್ ಬ್ರಹ್ಮ ಗಮಯತಿ ಅಂತ ಶ್ರುತಿ. ಪರಮಾತ್ಮನ ಬಳಿ ಕೊಂಡೊಯ್ತಾನೆ, ಕರೆದುಕೊಂಡು ಹೋಗ್ತಾನೆ ಅಂದ್ರೆ ಎಲ್ಲಿ ಕರೆಕೊಂಡು ಹೋಗ್ತಾನೆ? ಸಪ್ತ ಪ್ರಾಕಾರಗಳೊಳಗೆ ಮುಕ್ತಿ ಪರ್ಯಂತ ಭೋಗങ്ങളുಂಡು ಉಂಡುಕೊಂಡು ಇಪ್ಪಂತೆ ಕಟ್ಟು ಮಾಡುವನು. ಶ್ವೇತದ್ವೀಪ, ಅನಂತಾಸನ, ವೈಕುಂಠ. ಅದರಲ್ಲಿ ಈಗ ವೈಕುಂಠದ್ದು ವಿಚಾರ. ಆ ವೈಕುಂಠದಲ್ಲಿ 7 ಪ್ರಾಕಾರಗಳಿದೆ. ಈ 7 ಪ್ರಾಕಾರಗಳ ಒಳಗೆ 7ನೇ ಪ್ರಾಕಾರದ ಮಹಾದ್ವಾರ, ಅಲ್ಲಿಯವರೆಗೆ ಅಮುಕ್ತರಾದವರು ವಾಸ ಮಾಡಬಹುದು, ಸಂಚಾರ ಮಾಡಬಹುದು, ಹೋಗಿ ಬರಬಹುದು. ಆ ಅಮುಕ್ತರಾದಂತಹ ಅಪ್ರತೀಕಾಲಂಬನರಾದಂತಹ ಸಾಧಕರು ಆ ಅಮುಕ್ತ ವೈಕುಂಠ ಸ್ಥಾನದಲ್ಲಿ ಇರ್ತಾರೆ. ಅಲ್ಲಿದ್ದುಕೊಂಡು ನಾನಾ ವಿಧವಾದಂತಹ ಭೋಗಗಳನ್ನ ಮಾಡುವಂತಹ ಅವಕಾಶವನ್ನ ಪಡೆದಿರುತ್ತಾರೆ. ಅಲ್ಲಿಂದ ಒಳಗೆ ಹೋಗೋದಕ್ಕೆ ವಾಯುದೇವರು ಬಿಡೋದು, ಒಳಗೆ ಪ್ರವೇಶ ಇಲ್ಲ. ಯಾಕೆಂದ್ರೆ 7ನೇ ದ್ವಾರದಿಂದ ಒಳಗಿನ ಭಾಗ ಏನಿದೆ ಅದು ಮುಕ್ತ ಭಾಗ ಅಂತ ಕರೆಸ್ಕೊಳ್ತದೆ. ಆ ಮುಕ್ತ ಭಾಗದಲ್ಲಿ ಮುಕ್ತರಾದಂತಹ ಜೀವರು ಮಾತ್ರ ಪ್ರವೇಶ ಮಾಡಬಹುದೇ ಹೊರತು ಅಮುಕ್ತರಾದಂತಹ ಯಾವುದೇ ಜೀವರು ಕೂಡ ಅಲ್ಲಿ ಪ್ರವೇಶ ಮಾಡುವುದೇ ಇಲ್ಲ. ಆದ್ದರಿಂದ ಅದೇನು 7ನೇ ಮಹಾದ್ವಾರವನ್ನು ದಾಟಿ ಒಳಗ್ ಹೋದ್ರೆ ಅಂತ ಹೇಳ್ತೀವಿ, ಅದು ಮುಕ್ತ ಭಾಗ ಅಥವಾ ವೈಕುಂಠದ ಮಧ್ಯದಲ್ಲಿರುವಂತಹ ಅಯೋಧ್ಯ ನಗರಿ ಅಂತ ಕರೆಸ್ಕೊಳ್ತಾರೆ. ಆದ್ದರಿಂದ ಆ ಅಯೋಧ್ಯ ನಗರಿಗೆ ಎಲ್ಲರಿಗೂ ಪ್ರವೇಶ ಇಲ್ಲ. ಮುಕ್ತರಿಗೆ ಮಾತ್ರ ಪ್ರವೇಶ, ಅಮುಕ್ತರಿಗೆ ಪ್ರವೇಶ ಇಲ್ಲ. ಹಾಗಾಗಿ ಆ 7ನೇ ಮಹಾದ್ವಾರದವರೆಗಿನ 7 ಪ್ರಾಕಾರಗಳೇನಿದೆ ಅದೆಲ್ಲವೂ ವೈಕುಂಠವೇ ಆದರೂ ಕೂಡ ಅಮುಕ್ತ ಭಾಗ. ಆ ಅಮುಕ್ತ ಭಾಗದಲ್ಲಿ ವ್ಯಾಪ್ತೋಪಾಸಕರಾದ ಅಥವಾ ಅಪ್ರತೀಕಾಲಂಬನರಾದ ಎಲ್ಲ ಜೀವರು ಇರ್ತಾರೆ. ಅನೇಕ ವಿಧವಾದ ಭೋಗಗಳನ್ನ ಅನುಭವಿಸ್ತಿರ್ತಾರೆ. ವಿಶೇಷವಾಗಿ ಭಗವಂತನ ಉಪಾಸನೆಯನ್ನ ಮಾಡ್ತಾ ಇರ್ತಾರೆ. ಆದ್ದರಿಂದ ಸಪ್ತ ಪ್ರಾಕಾರಗಳೊಳಗೆ ಮುಕ್ತಿ ಪರ್ಯಂತ ಅಂದ್ರೆ 7ನೇ ಮಹಾದ್ವಾರದ ಒಳಗಿನ ಭಾಗದ ತನಕ ಒಳಗೋಗೋ ಹಾಗಿಲ್ಲ. ಭೋಗಗಳು ಉಂಡುಕೊಂಡಿಪ್ಪಂತೆ ಕಟ್ಟು ಮಾಡುವನು. ಅವರಲ್ಲೇ ಇರೋ ಹಾಗೆ ಅವರಿಗೊಂದು ಕಟ್ಟುಪಾಡು, ನಿಯಮ. ಅಲ್ಲಿಂದ ಒಳಗೆ ಹೋಗುವಲ್ಲಿ ಅಲ್ಲಿ ಎಲ್ಲಿ ತನಕ ಇರ್ತಾರೆ ಇವರು ಅಂದ್ರೆ ವಿರಜಾ ನದಿ ಸ್ನಾನದಿಂದ ಲಿಂಗದೇಹ ಭಂಗ ಆಗೋವರೆಗೂ ಅವರು ಅಲ್ಲಿರ್ಬೇಕಾಗ್ತದೆ. ಲಿಂಗದೇಹ ಭಂಗ ಆದ ಮೇಲೆ ಒಮ್ಮೆ ಶ್ವೇತದ್ವೀಪಕ್ಕೆ ಹೋಗಿ ಭಗವಂತನ ದರ್ಶನವನ್ನ ಮಾಡಿದಾಗ ಕೊನೆಯ ಆವರಣವಾದ ತನ್ನ ಇಚ್ಛಾ ಎಂಬ ಆವರಣವನ್ನ ಪರಮಾತ್ಮ ಸರಿಸಿದ ಅಂತಂದ್ರೆ ಆಮೇಲೆ ಅವರು ಪೂರ್ಣಾರ್ಥದಲ್ಲಿ ಮುಕ್ತರು ಅನ್ನಿಸ್ಕೊಳ್ತಾರೆ. ಆವಾಗ ಅವರು ಮುಕ್ತ ಭಾಗದಲ್ಲಿ ಪ್ರವೇಶ ಮಾಡ್ತಾರೆ. ಅರ್ಥಾತ್ ವೈಕುಂಠ ನಗರದ ಮಧ್ಯದಲ್ಲಿರುವ ಅಯೋಧ್ಯ ನಗರಕ್ಕೆ ಪ್ರವೇಶವನ್ನು ಮಾಡ್ತಾರೆ. ಈ ತರಹ ಮುಕ್ತ ಭಾಗ ಅಮುಕ್ತ ಭಾಗ ಅನ್ನೋದು ಬರೀ ವೈಕುಂಠದಲ್ಲಿ ಮಾತ್ರ ಅಲ್ಲ. ಶ್ವೇತದ್ವೀಪ, ಅನಂತಾಸನ, ವೈಕುಂಠ 3 ಲೋಕಗಳಲ್ಲೂ ಇದೆ.
ಅದರಲ್ಲಿ ಶ್ರೀ ಭೂ ದುರ್ಗಾ ಎಂಬ ರೂಪದಿಂದ ಲಕ್ಷ್ಮೀದೇವಿಯೇ ಆ ಲೋಕಗಳಲ್ಲಿರ್ತಾಳೆ. ಭೂ ಮತ್ತು ದುರ್ಗಾ ರೂಪದಿಂದ ಅಮುಕ್ತ ಭಾಗವಾಗಿರ್ತಾಳೆ. ಶ್ರೀ ರೂಪದಿಂದ ಮುಕ್ತ ಭಾಗವಾಗಿ ಅವಳಿರ್ತಾಳೆ. ಆದ್ದರಿಂದ ಅಮುಕ್ತ ವೈಕುಂಠಕ್ಕೆ, ಅಮುಕ್ತ ಶ್ವೇತದ್ವೀಪ, ಅಮುಕ್ತ ಅನಂತಾಸನಗಳಿಗೆ ಸೃಷ್ಟಿ ಇದೆ, ಪ್ರಳಯದಲ್ಲಿ ನಾಶವು. ಆದರೆ ಶ್ರೀಭಾಗ ಎನಿಸಿದಂತಹ ಮುಕ್ತ ಭಾಗ ಏನಿದೆ ಅದಕ್ಕೆ ಸೃಷ್ಟಿಯೂ ಇಲ್ಲ, ಪ್ರಳಯ ಕಾಲದಲ್ಲಿ ಪ್ರಳಯವೂ ಇಲ್ಲ. ಇದಿಷ್ಟು ಈ ನುಡಿಯ ಅಭಿಪ್ರಾಯ. ಅದರ ಮೇಲೆ ಮುಂದೆ ಮುಕ್ತಾಮುಕ್ತರು ಕೂಡಿ ಅದರಿಂದ ಬೆರಸಿಹರು ಸಪ್ತ ಪ್ರಾಕಾರಂಗಳೊಳಗೆ, ಚಿತ್ರ ಚಾವಡಿಯೊಳು ಅಲ್ಲಿದ್ದ ಹರಿಗೆ ಅಮುಕ್ತ ಸುರರು ಭಿನ್ನಯಿಸುವರು. ಈಗ 7 ಪ್ರಾಕಾರಗಳು, 7ನೇ ಪ್ರಾಕಾರದ ಮಹಾದ್ವಾರದಿಂದ ಒಳಗೆ ಅಮುಕ್ತರಿಗೆ ಪ್ರವೇಶ ಇಲ್ಲ. ಆದರೆ ಆ ಒಳಗಡೆ ಅಯೋಧ್ಯ ನಗರದಲ್ಲಿ ಮುಕ್ತ ಭಾಗದಲ್ಲಿರುವಂತಹ ಮುಕ್ತರು ಅಮುಕ್ತರಿದ್ದಲ್ಲಿಗೆ ಬರಬಹುದು, ಅಮುಕ್ತರು ಮುಕ್ತರಿದ್ದಲ್ಲಿಗೆ ಹೋಗುವ ಹಾಗಿಲ್ಲ. ಆದ್ದರಿಂದ ಮುಕ್ತರು ಕೂಡಿ ಆದರದಿಂದ ಬೆರೆಸಿಹರು ಸಪ್ತ ಪ್ರಾಕಾರಗಳೊಳಗೆ. ಈ 7 ಪ್ರಾಕಾರಗಳಲ್ಲೂ ಅಮುಕ್ತರಂತೂ ಇದ್ದೇ ಇರ್ತಾರೆ. ಮುಕ್ತ ಭಾಗದಲ್ಲಿದ್ದಂತಹ ಮುಕ್ತರು ಬಂದು ಇಲ್ಲಿ ಅವರ ಜೊತೆಗೆ ಮಾತನಾಡ್ತಾ ಇರ್ತಾರೆ. ಅವರ ಜೊತೆಗೆ ಬೆರೆತಿರ್ತಾರೆ. ಯಾರೋ ಅನ್ಮ್ಯೂಟ್ ಇದ್ದೀರಿ, ಮ್ಯೂಟ್ ಆಗ್ರಿ. ಆ ಸಂದರ್ಭದಲ್ಲಿ ಚಿತ್ರ ಚಾವಡಿಯೋಳು ಅಲ್ಲಿದ್ದ ಹರಿಗೆ ಅಮುಕ್ತ ಸ್ವರರು ಭಿನ್ನಯಿಸುವರು. ಚಿತ್ರ ಚಾವಡಿ ಅಂದ್ರೆ ಅಮುಕ್ತ ಭಾಗದಲ್ಲಿ ಒಂದು ಒಳ್ಳೆ ಸಭಾಂಗಣ ಇದೆ, ಸುಂದರವಾದ ಸಭಾಂಗಣ. ಆ ಸಭಾಂಗಣದಲ್ಲಿ ಪರಮಾತ್ಮ ಬಂದು ಕೂತಿರ್ತಾನೆ. ಯಾಕೆಂದ್ರೆ ಈ ಅಮುಕ್ತರಿಗೆ ಮುಕ್ತ ಭಾಗದಲ್ಲಿ ಪ್ರವೇಶ ಇಲ್ಲ, ಆದ್ದರಿಂದ ಅವರು ಒಳಗೆ ಬಂದು ತನ್ನ ದರ್ಶನ ಪಡೆಯಲಾರರು. ಹಾಗಾಗಿ ಅವರಿಗೆ ದರ್ಶನ ಕೊಡೋದಕ್ಕೋಸ್ಕರ ಪರಮಾತ್ಮನೇ ಹೊರಗೆ ಬಂದು ಆ ಅಮುಕ್ತ ಭಾಗದ ಚಾವಡಿಯಲ್ಲಿ ಕೂತಿರ್ತಾನೆ. ಆಸನದಲ್ಲಿ, ರತ್ನಖಚಿತವಾದ ಸಿಂಹಾಸನದಲ್ಲಿ ಕೂತಿರ್ತಾನೆ. ಹಾಗೆ ಕೂತ ಪರಮಾತ್ಮನ ಬಳಿಯಲ್ಲಿ ಅಮುಕ್ತರಾದ ದೇವತೆಗಳು, ಅಮುಕ್ತರಾಗಿರತಕ್ಕಂತಹ ಉಳಿದ ಭಕ್ತರೆಲ್ಲರೂ ಕೂಡ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಇರ್ತಾರೆ. ಏನಂತ ಸ್ತೋತ್ರ ಮಾಡ್ತಾರೆ ಅಂತಂದ್ರೆ, ಯತ್ರಾನಂದಾಶ್ಚ ಮೋದಾಶ್ಚ ಮುದ ಪ್ರಮುದ ಆಸಾತೆ ಕಾಮಸ್ಯ ಯತ್ರಾಪ್ತ ಕಾಮಾಸ್ತತ್ರ ಮಾಮೃತಂ ಕೃಧಿ ಇಂದ್ರಾಯೇಂದೋ ಪರಿಸ್ರವ ಅಂತ ಅದೊಂದು ವೇದ ಮಂತ್ರ, ಕರ್ಣ ಸೂಕ್ತ ಅಂತ ಒಂದು 12-15 ಋಕ್ಕುಗಳನ್ನ ಒಳಗೊಂಡ ಒಂದು ಸೂಕ್ತ ಇದೆ ಋಗ್ವೇದದಲ್ಲಿ. ಆದಷ್ಟು ಅಂತ್ಯಕಾಲ ಸಮೀಪಿಸಿದಾಗ ಇದರ ಅರ್ಥಾನುಸಂಧಾನದೊಂದಿಗೆ ಎಲ್ಲ ಸಾಧಕರು ದೇವರನ್ನ ಸ್ತೋತ್ರ ಮಾಡ್ತಾ ಇರಬೇಕು. ಆ ವೈಕುಂಠಾದಿ ಲೋಕಗಳಲ್ಲಿರುವಂತಹ ಭಗವಂತನ ರೂಪವನ್ನ ಭಕ್ತರು ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಏನಂತ ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಅಂದ್ರೆ,
ಯಾವ ಈ ವೈಕುಂಠ ಲೋಕದಲ್ಲಿ ಅಂದ್ರೆ ಮುಕ್ತ ಭಾಗದಲ್ಲಿ ಪರಮಾತ್ಮ ತನ್ನ ಭಕ್ತರಿಗೆ ಆನಂದ, ಮೋದ, ಪ್ರಮೋದ ಮುಂತಾದ ನಾನಾ ವಿಧವಾದ ಸುಖದ ಪ್ರಭೇದಗಳು ಅವುಗಳನ್ನು ಉಣಿಸ್ತಾ ಇರ್ತಾನೆ. ಅಂತಹ ಆ ಮುಕ್ತ ಭಾಗದಲ್ಲಿ ನಮ್ಮನ್ನ ಕರೆದೊಯ್ಯು ಅಂತ ತತ್ರ ಮಾಂ ಅಮೃತಂ ಕೃಧಿ, ಅಲ್ಲಿ ನನ್ನನ್ನ ಅಮೃತನನ್ನಾಗಿ ಮುಕ್ತನನ್ನಾಗಿ ಮಾಡು, ನನ್ನನ್ನು ಆ ಮುಕ್ತ ಭಾಗಕ್ಕೆ ಕರೆದುಕೊಂಡು ಹೋಗು. ಅದು ಮುಕ್ತ ಭಾಗಕ್ಕೆ ಯಾವಾಗ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ? ಲಿಂಗದೇಹ ಭಂಗ ಆದ. ಆದ್ದರಿಂದ ಪ್ರಾರ್ಥನೆಯ ಒಳಗೆ ಇದೂ ಸೇರಿರ್ತದೆ. ಲಿಂಗದೇಹದಿಂದ ನನ್ನನ್ನ ಮುಕ್ತನನ್ನಾಗಿ ಮಾಡಿ ನನ್ನನ್ನ ಆ ಮುಕ್ತ ಭಾಗಕ್ಕೆ ಕರೆದುಕೊಂಡು ಹೋಗು ಅಂತ ಅಮುಕ್ತರಾದ ವೈಕುಂಠಾದಿ ಅಮುಕ್ತ ಸ್ಥಾನಗಳಲ್ಲಿರೋ ದೇವತೆಗಳು ಅಮುಕ್ತ ವೈಕುಂಠದಲ್ಲಿ ಬಂದು ಕೂತ ಪರಮಾತ್ಮನನ್ನ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಭೂಲೋಕದಲ್ಲಿರತಕ್ಕಂತಹ ಸಜ್ಜನರುಗಳೆಲ್ಲ ಅಂತ್ಯಕಾಲ ಬಂದಾಗ ಈ ಕರ್ಣ ಸೂಕ್ತದ ಮೂಲಕವಾಗಿ ಪ್ರಾಣದೇವರನ್ನ ಪ್ರಾರ್ಥನೆ ಮಾಡ್ತಾರೆ. ಇಂದೋ ಇಂದ್ರಾಯ ಪರಿಶ್ರಮ. ಇಂದು ಅಂತ ಪ್ರಾಣದೇವರಿಗೆ ಹೆಸರು. ಇಂದ್ರ ಅನ್ನೋದು ಅಲ್ಲಿರೋ ಭಗವಂತನ ನಾಮ. ಎಲ್ಲ ಸಾಧಕರಿಗೂ ಮೋಕ್ಷ ಸಂಪತ್ತನ್ನ ಕರುಣಿಸ್ತಾನೆ ಅಂತನ್ನೋದಕ್ಕಾಗಿ ಅವನಿಗೆ ಇಂದ್ರ ಅಂತ ಪರಮಾತ್ಮನಿಗೆ ಹೆಸರು. ಯಾರು ಅನ್ಮ್ಯೂಟ್ ಇದ್ದೀರಿ ದಯವಿಟ್ಟು ಎಲ್ಲಾರು ಅನ್ಮ್ಯೂಟ್ ಆಗ್ರಿ, ಮ್ಯೂಟ್ ಆಗ್ರಿ ಎಲ್ಲಾರು, ಡಿಸ್ಟರ್ಬ್ ಬಹಳ ಆಗ್ತಾ ಇದೆ. ಆದ್ದರಿಂದ ಹೇಳಿದ ಮಾತು ಕೇಳೋ ಕಲಿ. ಮೊದಲೇ ಅಲ್ಲಿ ಹೋಗ್ತಾ ಇತ್ತು, ನಿಮ್ಗೆ ಅಲ್ಲಿ ತನಕ ಕೇಳಿಸ್ತಾ? ಸಂಸಾರದಲ್ಲಿ ಇರುವಂತಹ ಸಾಧಕ ಜೀವರನ್ನ ಮುಖ್ಯ ಪ್ರಾಣದೇವರು ಪರಮಾತ್ಮನ ಬಳಿ ಕರೆದೊಯ್ತಾರಾದ್ದರಿಂದ ಮುಖ್ಯ ಪ್ರಾಣದೇವರನ್ನ ಈ ಸಂಸಾರಿಗಳಾದ ಜೀವರು ಈ ಮಂತ್ರಗಳಿಂದ ಪ್ರಾರ್ಥನೆ ಮಾಡ್ತಾರೆ. ಅದೇ ಮುಖ್ಯ ಪ್ರಾಣದೇವರು ವ್ಯಾಪ್ತೋಪಾಸಕರಾದ ಜೀವರನ್ನ, ದೇವತೆಗಳನ್ನ ವೈಕುಂಠ ಲೋಕದ ಅಮುಕ್ತ ಭಾಗದಲ್ಲಿ ಕರೆದೊಯ್ದು ಬಿಟ್ಟಾಗಿರುತ್ತದೆ. ಆದ್ದರಿಂದ ಅಲ್ಲಿರುವವರು ಇದೇ ಮಂತ್ರಗಳಿಂದ ಭಗವಂತನನ್ನ ಸ್ತೋತ್ರ ಮಾಡ್ತಾರೆ. ಸ್ತೋತ್ರ ಮಾಡಿ ನಮಗೂ ಲಿಂಗದೇಹದಿಂದ ಬಿಡುಗಡೆಯನ್ನ ಕೊಟ್ಟು ನಮ್ಮನ್ನು ಆ ಮುಕ್ತ ಭಾಗಕ್ಕೆ ಕರೆದೊಯ್ಯು ಎಂಬುದಾಗಿ ಪರಮಾತ್ಮನನ್ನ ಪ್ರಾರ್ಥನೆಯನ್ನು ಮಾಡ್ತಾರೆ. ಹೀಗೆ ಅಲ್ಲಿದ್ದ ಹರಿಗೆ ಅಮುಕ್ತ ಸುರರು ಭಿನ್ನಯಿಸುವರು. ಇಲ್ಲಿ ಒಂದು ಹೇಳಿದ್ರು, ಮುಕ್ತರು ಕೂಡಿ ಆದರದಿಂದ ಬೆರೆಸಿಹರು ಅಂತ. ಮುಕ್ತರು ಮುಕ್ತ ಭಾಗದಿಂದ ಹೊರಬಂದು ಅಮುಕ್ತ ಜಾಗದಲ್ಲಿ ಅಮುಕ್ತರಾದ ದೇವತೆಗಳೊಂದಿಗೆ ಬೆರೆತುಕೊಂಡಿರ್ತಾರೆ ಅಂತ ಹೇಳಿದರು. ಆದರೆ ಉಪನಿಷತ್ತಿನಲ್ಲಿ ನ ಪ್ರೇತ್ಯ ಸಂನ್ಯಾಸ್ತಿ ಅಂತ ಒಂದು ಮಂತ್ರ ಇದೆ. ಏನು ಅಂದ್ರೆ, ಪ್ರೇತ್ಯ ಮುಕ್ತಿಯನ್ನು ಹೊಂದಿದವರಿಗೆ ಸಂಜ್ಞಾನಾಸ್ತಿ ಅಂತ. ಮುಕ್ತಿಯನ್ನು ಹೊಂದಿದವರಿಗೆ ಅಮುಕ್ತರ ಬಗ್ಗೆ ಯಾವುದೇ ತಿಳುವಳಿಕೆ ಇರೋದಿಲ್ಲ ಅಂತ. ಅಂದಮೇಲೆ ಇಲ್ಲಿ ಅಮುಕ್ತರು ಜೊತೆಗೆ ಮುಕ್ತರು ಬಂದು ಕೂಡೋದು, ಅವರ ಜೊತೆಗೆ ಬೆರೆತುಕೊಳ್ಳೋದು, ಇದೆಲ್ಲ ಹೇಗೆ ಅಂತಂದ್ರೆ, ಅಮುಕ್ತ ಭಾಗ ಅಂತ ಏನು ವೈಕುಂಠ ಲೋಕದ ಸಪ್ತ ಪ್ರಾಕಾರಗಳು ಅಂತಿದೆ, ಅದರಿಂದ ಹೊರಗೆ ಇರುವಂತಹ ಸತ್ಯಲೋಕದಲ್ಲೋ ಜನಲೋಕ ತಪೋಲೋಕ ಇರುವಂತಹ ಮುಕ್ತರಾದ ಇದು ಜೀವನ್ಮುಕ್ತರಾದ ಜನರ ಜೊತೆಗೆ
ಮುಕ್ತರಾದ ಜೀವರಿಗೆ ಸಂಪರ್ಕ ಇರೋದಿಲ್ಲ ಅಂತ ಆ ಮಾತಿನ ಅಭಿಪ್ರಾಯ. ಇನ್ನೊಂದರ್ಥ ಪ್ರಾಕೃತ ಜ್ಞಾನ ಅವರಿಗಿರೋದಿಲ್ಲ ಅಂತ ಇನ್ನೊಂದು ಅರ್ಥ ಹೇಳಿದ್ರೆ ಅದು ಇಲ್ಲಿ ಬೇಡ ಸದ್ಯಕ್ಕೆ. ಆದ್ದರಿಂದ ಮುಕ್ತರಿಗೆ ಅಮುಕ್ತರ ಜ್ಞಾನ ಇರೋದಿಲ್ಲ ಅಂತನ್ನೋ ಮಾತಿನ ಅರ್ಥ, ಅಮುಕ್ತರಾದ ವ್ಯಾಪ್ತೋಪಾಸಕರು ಯಾವ ವೈಕುಂಠಾದಿ ಸಪ್ತಪ್ರಾಕಾರಗಳಲ್ಲಿರ್ತಾರೆ ಅವರ ಜೊತೆಗೆ ಬೆರೆತಿರ್ತಾರಾದ್ದರಿಂದ ಅವರ ಜೊತೆಗೆ ಸಂಪರ್ಕ ಇದೆ, ಅವರ ಜ್ಞಾನ ಇರ್ತದೆ. ಆದ್ರೆ ಈ ಸಪ್ತಪ್ರಾಕಾರಗಳಿಂದಲೂ ಹೊರಗೆ ಸತ್ಯಲೋಕಾದಿಗಳಲ್ಲಿ ಏನು ಜೀವನ್ಮುಕ್ತರಿರ್ತಾರೆ ಅವರ ಜೊತೆಗೆ ಮುಕ್ತ ಜೀವರಿಗೆ ಸಂಪರ್ಕ ಇರೋದಿಲ್ಲ. ಇದು ಆ ಮಾತಿನ ಅಭಿಪ್ರಾಯ. ಆದ್ದರಿಂದ ಅಮುಕ್ತರಿಗೆ ಮುಕ್ತರ ದರ್ಶನ ಇರೋದಿಲ್ಲ. ನ ಪ್ರಯತ್ನ ಸಂನ್ಯಾಸ್ತಿ ಅನ್ನೋ ಮಾತಿನ ಅಭಿಪ್ರಾಯವನ್ನು ಈ ರೀತಿಯಲ್ಲಿ ಇಟ್ಕೊಳ್ಬೇಕು. ಸಪ್ತ ಪ್ರಾಕಾರಗಳಿಂದ ಹೊರಗಿರುವಂತಹ ಅಮುಕ್ತರಿಗೆ ಮುಕ್ತ ಜೀವರ ಜೊತೆಗೆ ಸಂಪರ್ಕ ಇರೋದಿಲ್ಲ. ಈ ಎರಡು ನುಡಿ ಆಯಿತು. ಈ ಎರಡು ನುಡಿಗಳಲ್ಲಿ ಏನಾದರೂ ಪ್ರಶ್ನೆಗಳಿದ್ರೆ ಕೇಳಿ. ಆಚಾರ್ಯ, ನೀವು ಹೇಳಿದ್ದಿಲ್ಲಿ ಒಳಗಡೆ ಇದ್ದವ್ರಿಗೆ ಹೊರಗಡೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ. ಹೌದು, ಬಟ್ ಹೊರಗಡೆ ಇದ್ದವ್ರಿಗೆ ಒಳಗಡೆ ಲಿಂಕ್ ಬರಲ್ಲ ಅಂತ ಅಷ್ಟೇ. ಇಲ್ಲ, ಬರೋದಿಲ್ಲ. ಹೌದು, ಓಕೆ, ಅಷ್ಟ ಅರ್ಥ ಆಗುವ. ಓಕೆ ಆಚಾರ್ಯ, ಓಕೆ. ಮತ್ತೆ ಯಾರದ್ದು ಪ್ರಶ್ನೆ ಇಲ್ವಾ? ಮುಂದಿನ ನುಡಿಗೆ ಹೋಗ್ಲಾ? ಈ ಮುಕ್ತರಾದವರಿಗೆ ಬೇರೆ ಏನಾದ್ರೂ ಜವಾಬ್ದಾರಿಗಳಿರುತ್ತಾ? ಯಾರಿಗೆ? ಮುಕ್ತರಾದವರಿಗೆ ಇಲ್ಲಿ ಅವರಂತೂ ಸಾಧನೆಯ ಮೂಲಕ ಅವರು ಪರಮಾತ್ಮನನ್ನ ಕಂಡುಕೊಂಡಿದ್ದಾರೆ ಅಂತ ನಾವು ಅಂದಾಗ, ಅವರಿಗೆ ಬೇರೆ ಏನಾದ್ರೂ ಜವಾಬ್ದಾರಿಗಳು ಅಥವಾ ಇತರ ಜೀವಿಗಳಿಗಾಗಿ ಏನಾದ್ರೂ ಇರುತ್ತಾ ಅವರಿಗೆ? ಜವಾಬ್ದಾರಿ ಅಂತ ಏನಿರೋದಿಲ್ಲ. ಉತ್ತಮರು ತಮ್ಮ ಕೆಳಗಿನವರಿಗೆ ಭಗವಂತನ ತತ್ವಗಳನ್ನು ಉಪದೇಶ ಮಾಡ್ತಾ ಇರ್ತಾರೆ. ಭಕ್ತಿಯಿಂದ ತಾವು ಅವನ ಸ್ಮರಣ ಮಾಡ್ತಿರ್ತಾರೆ, ಅವನ ಪೂಜೆ ಮಾಡ್ತಿರ್ತಾರೆ, ಪಾರಾಯಣ ಮಾಡ್ತಿರ್ತಾರೆ. ಹೀಗೆ ಅಷ್ಟೇ, ಬೇರೆ ಜವಾಬ್ದಾರಿ ಅಂತ ಏನಿರೋದಿಲ್ಲ. ಆಚಾರ್ಯ, ಇದು ತತ್ರ ಮಾಮೃತಂ ಕೃಧಿ ಅಂತ ಇನ್ನೊಮ್ಮೆ ಹೇಳ್ತೀರಾ? ತತ್ರ ಮಾಂ ಅಮೃತಂ ಕೃಧಿ ಅಂತ. ತತ್ರ ಆ ಮುಕ್ತ ಭಾಗದಲ್ಲಿ ಮಾಂ ನನ್ನನ್ನು ಅಮೃತಂ ಕೃಧಿ ಅಮೃತನನ್ನಾಗಿ ಮಾಡು, ಅಂದ್ರೆ ಮುಕ್ತನನ್ನಾಗಿ ಮಾಡು. ಮುಕ್ತ ಭಾಗದಲ್ಲಿ ನಾನು ಮುಕ್ತನಾಗಿರುವಂತೆ ಮಾಡು, ಅಂದ್ರೆ ಲಿಂಗದೇಹದಿಂದ ಬಿಡುಗಡೆ ಕೊಟ್ಟು ನಾನು ಆ ಮುಕ್ತ ಭಾಗದಲ್ಲಿ ಇರುವಂತೆ ಮಾಡು ಅಂತ ಆ ಮಾತಿನ ಆಚಾರ್ಯ, ಇನ್ನೊಂದು ಕೇಳಿ ಕೇಳಿ. ಇದು 56ನೇ ನುಡಿ ಒಳಗಿಂದ್ರೆ ಆಚಾರ್ಯ, ಆ ಮುಕ್ತ ಭಾಗದ ಇದು ಎರಡು ಒಂದೇ ಅರ್ಥ ಆಗ್ತದೋ ಏನ್ ಬೇರೆ ಬೇರೆ ಆಗ್ತದೆ? ಒಂದೇ ನಿಮಿಷ. 56ನೇ ನುಡಿಯ ಅದು ಹೇಳಿ ಅಂತ ಹೇಳಿ, ಫಾಲ್ಗುನಿ ಅಂತ ಹೇಳ್ಬೇಕು ಸ್ವಲ್ಪ. 103A ಗೇಟ್ ನಲ್ಲಿ ಫಾಲ್ಗುನಿ 103A ಅಂತ ಹೇಳಿ. 56ನೇ ನುಡಿಯಲ್ಲಿ ವೈಕುಂಠವೆಂಬ ಹರಿಯ ಲೋಕ ಬೊಮ್ಮನ ಲೋಕಕ್ಕಿಂತಲೂ ಮೇಲಿಹದು. ಶೋಕರಹಿತರಾದ ಸಿದ್ಧ ಸಾಧ್ಯರು ಅಲ್ಲಿ ಬೇಕಾದ ಸುಖವನ್ನುಣುತಿಹರು ಅಂತ ಹೇಳಿದ್ದಾರೆ. ಇಲ್ಲಿ ಸತ್ಯಲೋಕಕ್ಕಿಂತ ಮೇಲೆ ವೈಕುಂಠ ಲೋಕ ಇದೆ. ಅಲ್ಲಿ ಮುಕ್ತರಾದ ದೇವತೆಗಳು ನಾನಾ ವಿಧವಾದ ಸುಖಗಳನ್ನ ಅನುಭವಿಸ್ತಾ ಇದ್ದಾರೆ ಅಂತ ಇಷ್ಟು ಮೋಘಮ್ಮಾಗಿ ಬಂದಿದೆ. ಅಂದ್ರೆ ಅಲ್ಲಿ ಲಕ್ಷ್ಮೀ ಸ್ವರೂಪದ ಅಂತ ಹೇಳಿದ್ರೆ ಅವತ್ತಿಂದ. ಅದೇ ಅಂದ್ರ ಅದರದ್ದೇ ವಿವರಣೆ ಈಗಿನ ಇವತ್ತಿನ ನುಡಿಯಲ್ಲಿ ಬಂತು. ಇಲ್ಲಿ ಎಷ್ಟು ಬಂತು ಅಂದ್ರೆ ವೈಕುಂಠ ಲೋಕ ಅನ್ನೋದು ಸತ್ಯಲೋಕಕ್ಕಿಂತ ಮೇಲಿದೆ. ಆ ವೈಕುಂಠ ಲೋಕದಲ್ಲಿ ಮುಕ್ತರಾದ ದೇವತೆಗಳು ಸುಖ ಅನುಭವಿಸಿಕೊಂಡಿರ್ತಾರೆ. ಇಷ್ಟೇ ಬಂತು ಆ 56ನೇ ನುಡಿಯಲ್ಲಿ. ಅದರ ವಿಸ್ತೃತ ವಿವರಣೆ ಇವತ್ತಿನ ನುಡಿಯಲ್ಲಿ. ಅಂದ್ರೆ
ವೈಕುಂಠ ಲೋಕದಲ್ಲಿ ಮುಕ್ತ ಭಾಗ ಅಮುಕ್ತ ಭಾಗ ಅಂತಿದೆ. ಅದರಲ್ಲಿ ಮುಕ್ತ ಭಾಗ ಶ್ರೀರೂಪ, ಅಮುಕ್ತ ಭಾಗ ದುರ್ಗಾ ಮತ್ತು ಭೂರೂಪ. ಅಮುಕ್ತರಾದ ವ್ಯಾಪ್ತೋಪಾಸಕರು ಅಮುಕ್ತ ಭಾಗದಲ್ಲಿರ್ತಾರೆ, ಮುಕ್ತರಾದವರು ಮುಕ್ತ ಭಾಗದಲ್ಲಿರ್ತಾರೆ. ಅದರಂತೆ ಅಮುಕ್ತರಿಗೆ ದರ್ಶನ ಕೊಡ್ಲಿಕ್ಕೆ ಬಂದಾಗ ಪರಮಾತ್ಮ ಆ ಅಮುಕ್ತ ದೇವತೆಗಳು ನಮ್ಮನ್ನು ಕೂಡ ಲಿಂಗ ದೇಹದಿಂದ ಮುಕ್ತರನ್ನಾಗಿ ಮಾಡಿ ಆ ಮುಕ್ತ ಭಾಗದಲ್ಲಿ ಸೇರಿಸುವಂತ ಪ್ರಾರ್ಥನೆ ಮಾಡಿಕೊಳ್ತಾರೆ ಅನ್ನೋ ಹೆಚ್ಚಿನ ವಿಚಾರಗಳು ಈ ನುಡಿಗಳು. ಆಯ್ತು ಆಯ್ತು. ಆಚಾರ್ಯ, ಈಗ ನೀವು ಹೇಳಿದ್ರಿ ಇದ್ರೊಳಗೆ ಈಗ ವೈಕುಂಠ ಲೋಕದಲ್ಲಿ ಇರುವಂತ ಅಮುಕ್ತ ಸ್ಥಾನದಲ್ಲಿ ಇರುವಂತ ಅಮುಕ್ತರು ಏನದು ಮುಕ್ತರು ಇಬ್ಬರು ಮುಕ್ತರು ಬಂದು ಅಮುಕ್ತರಲ್ಲಿ ಅವರು ಕೂಡ ಭೇಟಿ ಆಗ್ಬೋದು, ಹಿಂಗೆಲ್ಲ ಇದೆಲ್ಲ ಹೇಳಿದ್ರಿ ನೀವು. ಈಗ ಈ ಸತ್ಯ ಲೋಕದಲ್ಲಿರುವ ಅಮುಕ್ತರು ಮತ್ತೆ ವೈಕುಂಠ ಲೋಕದಲ್ಲಿರುವ ಅಮುಕ್ತರು ಅವ್ರದ್ದು ಪರಸ್ಪರ ಹಿಂಗೆ ಕೂಡಿರುವುದು ಹಿಂಗೆ ಬರುವುದಿಲ್ವಾ, ಹೇಗೆ? ಅದು ಹಾಗೆ ಬರ್ತಾರೆ ಅಂತನ್ನೋ ವಿಶೇಷ ವರ್ಣನೆ ಏನಿಲ್ಲ. ಬಂದ್ರೆ ಏನ್ ತೊಂದರೆ ಇಲ್ಲ ಅಲ್ಲಿ. ಈಗ ಅಮುಕ್ತ ವೈಕುಂಠದಲ್ಲಿರುವಂತಹ ಜೀವರು ಯಾರು ಅಂದ್ರೆ ವ್ಯಾಪ್ತೋಪಾಸಕರು, ಅಪ್ರತೀಕಾಲಂಬರು. ಸತ್ಯಲೋಕದಲ್ಲಿರತಕ್ಕಂತಹ ಜೀವರು ಅಂದ್ರೆ ಅವರು ಪ್ರತೀಕಾಲಂಬನರಲ್ಲಿ ಉತ್ತಮ ಸಾಧಕರು, ಸಾಧನೆ ಪರಿಪೂರ್ಣ ಆಗಿರತಕ್ಕಂತಹ ಪ್ರತೀಕಾಲಂಬನರು ಸತ್ಯಲೋಕದಲ್ಲಿರ್ತಾರೆ. ಇಬ್ರು ಅಮುಕ್ತರೇ, ಲೋಕ ಬೇರೆ ಅಂತ ಅಷ್ಟೇ. ಆದ್ರಿಂದ ಪ್ರಸಂಗ ಬಂದ್ರೆ ಅವ್ರು ಇಲ್ಲಿಗೆ ಬಂದು ಹೋಗ್ಬೋದು, ಇವರು ಅಲ್ಲಿಗೂ ಹೋಗಿ ಬರ್ತಿರ್ಬೋದು. ಅದೇನೋ ಅದರಿಂದ ಬಾಧಕ ಏನಿಲ್ಲ. ಪ್ರಶ್ನೆ ಇರೋದು ಅಮುಕ್ತ ವೈಕುಂಠದಲ್ಲಿರೋರು ದೇವತೆಗಳೇ ಆಗಿದ್ರು, ಉತ್ತಮ ದೇವತೆಗಳೇ ಆಗಿದ್ರು, ಅವರಿಗೆ ಮುಕ್ತ ಭಾಗದಲ್ಲಿ ಪ್ರವೇಶ ಇಲ್ಲ ಅನ್ನೋದು. ಆದರೆ ಆ ಮುಕ್ತ ಭಾಗದಲ್ಲಿರೋರು ಅಮುಕ್ತ ಭಾಗದ ವೈಕುಂಠದಲ್ಲಿದ್ದು ಸ್ವಲ್ಪ ಹೊತ್ತು ಮಾತನಾಡಿ ಹೋಗಬಲ್ಲರು ಇದರ. ತಿಳಿಯಿತು ಆಚಾರ್ಯ. ನಾವಿಲ್ಲಿ ಒಟ್ಟಾರೆ ಏನ್ ಅರ್ಥ ಮಾಡ್ಕೋಬೇಕಂದ್ರೆ ಮುಕ್ತ ಆದ್ಮೇಲೆ ಅವ್ರು ಸ್ವತಂತ್ರರು, ಅವ್ರು ಎಲ್ ಬೇಕಾದ್ರೆ ಹೋಗ್ಬೋದು ಬರ್ಬೋದು, ಅವ್ರ ಇಷ್ಟ ಅಂತ, ಹಂಗಲ್ವಾ? ಅಂದ್ರೆ ಸ್ವತಂತ್ರರು ಅನ್ಬೇಡಿ, ಪರಮಾತ್ಮ ಅಧೀನ ಆಗ್ಬಿಟ್ಟು ಸ್ವತಂತ್ರರು. ಬಟ್ ಅಷ್ಟೇ. ಅವ್ರು ಎಲ್ ಬೇಕಾದ್ರೆ ಅವ್ರು ಬೇರೆ ಲೋಕಕ್ಕೆ ಬಂದ್ಬಿಟ್ಟು ಹೋಗ್ಬೋದು, ಅದು ಅವ್ರ ಇಷ್ಟ. ಅಂದ್ರೆ ಅವರಿಗೆ ಇಷ್ಟ ಆದಾಗ ಅವರು ಬರಬಹುದು, ಭೂಲೋಕಕ್ಕೂ ಬಂದು ಹೋಗ್ಬೋದು. ಭೂಲೋಕಕ್ಕೆ ಬರೋವಾಗ ಮಾತ್ರ ಶುದ್ಧ ಸತ್ವಾತ್ಮಕವಾದ ದೇಹವನ್ನ ಪಡೆದುಕೊಂಡು ಭೂಲೋಕದಲ್ಲಿ ರಾಮಾವತಾರ ಕೃಷ್ಣಾವತಾರದ ಘಟನೆಗಳನ್ನ ಪ್ರತ್ಯಕ್ಷವಾಗಿ ನಿಂತು ನೋಡಿ ಆನಂದ ಪಡ್ತಾರೆ. ಅವ್ರು ಬಂದಿರ್ತಾರೆ, ಬಟ್ ಬೇರೆ ಯಾರಿಗೂ ಕಾಣಿಸಲ್ಲ ಅಷ್ಟೇ. ಅವರು ಯಾರಿಗೂ ಕಾಣಿಸಲ್ಲ, ಯಾರ ಜೊತೆಗೂ ಸಂಪರ್ಕ ಇಲ್ಲ, ಏನೂ ಇಲ್ಲ. ಆಯ್ತು. ಅಂದ್ರೆ ಅವ್ರೀಗ ಭೂಲೋಕಕ್ಕೆ ಬಂದ್ರೆ ಮತ್ತೆ ಈಗ ಜನ್ಮ ತಾಳಿ ಬರೋದಿಲ್ಲ? ಅಲ್ಲ, ಗರ್ಭವಾಸ ಅವೆಲ್ಲ ಎಲ್ಲ ಬರ್ತಾರೆ, ಇಳಿದು ಕೆಳಗೆ ಬರ್ತಾರೆ ಅಷ್ಟೇ. ಫಸ್ಟ್ ಫ್ಲೋರ್ ನಲ್ಲಿದ್ದವ್ರು ಬೇಸ್ಮೆಂಟಿಗೆ ಬಂದಾಗ ಅಷ್ಟೇ. ಅಲ್ಲೆಲ್ಲ ಗರ್ಭವಾಸ ಅವೆಲ್ಲ ಮುಕ್ತರ್ಗೆ ಮನೆಯಾದ ಹರಿಯ ಅಂತಃಪುರದ ಸುತ್ತಲಿಪ್ಪುದು ವಿರಜಾ ನದಿ. ತತ್ವಜ್ಞಾನಿಗಳು ಅದರೊಳಗೆ ಮುಳುಗೆ ನಿರ್ಮುಕ್ತವಾಗೋದು ಲಿಂಗ ದೇಹ ಅಂತ. ಮುಕ್ತರು ವಾಸ ಮಾಡತಕ್ಕಂತಹ ಯಾವ ಅಯೋಧ್ಯಾಪುರ ಅಂತಿದೆ, ಮುಕ್ತ ಭಾಗ, ವೈಕುಂಠ ಲೋಕದ ಮುಕ್ತ ಭಾಗ, ಅಲ್ಲಿ ಮುಕ್ತರು ವಾಸ ಮಾಡ್ತಾ ಇರ್ತಾರೆ. ಆದ್ದರಿಂದ ಇದು ಮುಕ್ತರಿಗೆ ಮನೆ. ಅದು ಹರಿಯ ಅಂತಃಪುರ, ಹರಿ ವಾಸ ಮಾಡುವಂತಹ ಪಟ್ಟಣ ಅಯೋಧ್ಯಾಪುರ ಅಂತ ಕರೆಸ್ಕೊಳ್ತೇವೆ. ಆ ಅಯೋಧ್ಯ ನಗರದ ಸುತ್ತಲೂ, ಅಯೋಧ್ಯ ಪಟ್ಟಣದ ಸುತ್ತಲೂ ಇರೋದು ವಿರಜಾ ನದಿ. ಆದ್ದರಿಂದ ಈ ವಿರಜಾ ನದಿಯಲ್ಲಿ ತತ್ವಜ್ಞಾನಿಗಳಾದವರು ಮುಳುಗಿ
ಸ್ನಾನ ಮಾಡಿದಾಗ ಅವರ ಲಿಂಗದೇಹ ಅವರಿಂದ ಬೇರ್ಪಟ್ಟು ಬಿಡ್ತದೆ. ಅಲ್ಲಿಗೆ ಲಿಂಗದೇಹ ಬಂದಾಯಿತು ಅಂತ. ಲಿಂಗದೇಹ ನಾಶ ಆಗುವುದಿಲ್ಲ, ಜೀವರಿಂದ ಬೇರ್ಪಡ್ತದೆ. ನಾವು ಅಂಗಿ ತೆಗೆದು ಹ್ಯಾಂಗರಿಗೆ ಹಾಕಿದ ಹಾಗೆ ಆವಾಗ ಅಂಗಿ ನಮ್ಮಿಂದ ಬೇರ್ಪಡ್ತದೆ ಅಷ್ಟೆ. ಅಂಗಿ ನಾಶ ಆಯಿತು ಅಂತ ಅರ್ಥ. ಹಾಗೆ ಲಿಂಗದೇಹ ಅನ್ನೋದು ವಿರಜಾ ನದಿ ಸ್ನಾನವನ್ನ ಮಾಡಿದಾಗ ಆಯಾ ಜೀವರಿಂದ ಆ ಜೀವರ ಸ್ವರೂಪಕ್ಕೇನ ಆವರಕವಾಗಿತ್ತು ಅದು ಅವರಿಂದ ದೂರ ಹೋಗಿ ಬಿಡುತ್ತದೆ ಅಂತ. ಆದ್ದರಿಂದ ವಿರಜಾಖ್ಯ ಮಹಾನದಿ ತಾಂ ಪುರೀಂ ಪರಿತಃ ಪುಣ್ಯ ಮಜ್ಜತಾಂ ಲಿಂಗಭಂಗದ ಪರಿಖೇವ ಪುರಸ್ಯಾಸ್ತೆ ನಾಮುಕ್ತಸ್ಥಂ ತರೇತ್ ಕಿಲ ಅಂತ ಭೂಗೋಳ ವರ್ಣನೆಯಲ್ಲಿ ವಾದರಾಜ ಸ್ವಾಮಿಗಳು ಇದನ್ನ ಹೇಳಿದ್ದಾರೆ. ಈ ಅಯೋಧ್ಯ ನಗರದ ಸುತ್ತಲೂ ವಿರಜಾ ಎಂಬ ಹೆಸರಿನ ದೊಡ್ಡ ನದಿ ಇದೆ, ಪವಿತ್ರವಾದ ನದಿ. ಮಜ್ಜತಾಂ ಲಿಂಗಭಂಗದ, ಯಾರು ಮುಳುಗುತ್ತಾರೋ ಅವರಿಗೆ ಲಿಂಗಭಂಗವನ್ನ ನೀಡತಕ್ಕಂಥದ್ದು. ಪರಿಖಾಯಿವ ಪುರಸ್ಯ ಆಸ್ತೆ, ಆ ಅಯೋಧ್ಯಾಪುರದ ಪರಿಖಾ ಇದ್ದಂತೆ. ಅಂದ್ರೆ ಅದೊಂದು ರೀತಿಯಿಂದ ಸುತ್ತಲೂ ಕಂದಕದಲ್ಲಿ ನೀರು ಹರಿಯುತ್ತಾ ಇದ್ದು ಅದನ್ನ ಯಾರೂ ದಾಟದೇ ಇರೋ ಹಾಗೆ ಜಲದುರ್ಗ ಇದ್ದಂತೆ ಇದೆ. ಅಮುಕ್ತಸ್ಥಂ ಅಮುಕ್ತ ತಂ ನ ತರೇತ್ ಕಿಲ, ಅಮುಕ್ತರಾದ ಜೀವರು ಈ ವಿರಜಾ ನದಿಯನ್ನ ದಾಟಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ವಿರಜೆಯಲ್ಲಿ ಸ್ನಾನ ಮಾಡಿ ಲಿಂಗ ದೇಹವನ್ನ ಕಳ್ಕೊಂಡ ಮೇಲೇನೆ ಅವರು ಆ ಕಡೆ ಮುಕ್ತ ಭಾಗದಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಅಂತ. ಇದನ್ನೇ ಇನ್ನೊಂದು ಪ್ರಮಾಣದಲ್ಲಿ ವರ್ಣಿಸಿದ್ದ. ಪ್ರಧಾನ ಪರಮವ್ಯೋಮ್ನೋಹೋ ಅಂತರಾ ವಿರಜಾ ನದಿ. ಬಹಳ ಮಂದಿ ಅನ್ಮ್ಯೂಟ್ ಇದ್ದೀರಾ, ಮ್ಯೂಟ್ ಆದ್ರೆ ಒಳ್ಳೇದು. ಏನು? ಪ್ರಧಾನ ಪರಮವ್ಯೋಮ್ನೋಹೋ ಅಂತರಾ ವಿರಜಾ ನದಿ. ವಿರಜಾ ನದಿ ಬ್ರಹ್ಮಾಂಡದ ಹೊರಗೂ ಇದೆ, ಬ್ರಹ್ಮಾಂಡದ ಒಳಗೂ. ಪ್ರಧಾನ ಅಂತಂದ್ರೆ ಜಡ ಪ್ರಕೃತಿ, ವ್ಯೋಮ ಅಂದ್ರೆ ಅವ್ಯಾಕೃತ ಆಕಾಶ. ಆದ್ದರಿಂದ ಬ್ರಹ್ಮಾಂಡದ ಹೊರಗೆ ಜಡ ಪ್ರಕೃತಿ ಮತ್ತು ಅವ್ಯಾಕೃತ ಆಕಾಶ ಇವೆರಡರ ನದಿ ಮಧ್ಯದಲ್ಲಿ ವಿರಜಾ ನದಿ ಹರಿಯುತ್ತಾ ಇದೆ. ಆಮೇಲೆ ಬ್ರಹ್ಮಾಂಡದ ಒಳಗೆ ಒಂದು ವಿರಜಾ ನದಿ. ಬ್ರಹ್ಮಾಂಡದ ಒಳಗೆ ಎಲ್ಲಿ ಅಂತಂದ್ರೆ ಪ್ರಧಾನ ಅಂತಂದ್ರೆ ವೈಕುಂಠ, ಶ್ವೇತದ್ವೀಪ, ಅನಂತಾಸನ ಎಂಬ ಮೂರೂ ಲೋಕಗಳಲ್ಲಿರುವ ಭೂಭಾಗ, ಅದು ಅಮುಕ್ತ ಸ್ಥಾನ. ಇದನ್ನ ಪ್ರಧಾನ ಅಂತ ಕರೀತಾರೆ ವೈಕುಂಠ ಲೋಕದ ಒಳಗೆ. ಪರಮವ್ಯೋಮ ಅಂದ್ರೆ ಶ್ರೀಭಾಗ, ಅದು ಮುಕ್ತ ಸ್ಥಾನ. ಹಾಗಾಗಿ ಅಮುಕ್ತ ಸ್ಥಾನವಾದ ಭೂಭಾಗ, ಮುಕ್ತ ಸ್ಥಾನವಾದ ಶ್ರೀಭಾಗ, ಇವೆರಡರ ಮಧ್ಯೆ ವಿರಜಾ ನದಿ ಹರಿತಾ ಇದೆ ಅಂತ. ಈ ವಿರಜಾ ನದಿ ಹೇಗೆ ಸೃಷ್ಟಿಯಾದದ್ದು? ಗಂಗೆ ಪರಮಾತ್ಮನ ಪಾದಕ್ಕೆ ಅಭಿಷೇಕವಾಗಿ ಹರಿದು ಬಂದದ್ದು. ಬ್ರಹ್ಮಾಂಡದ ಹೊರಗಿದ್ದ ನೀರು ಬ್ರಹ್ಮಾಂಡ ಕಟಾಹ ಸೀಳಿದಾಗ ಅವನ ಪಾದದ ಮೇಲೆ ಹರಿದು ಪಾದೋದಕವಾಗಿ ಹರಿದು ಬಂತು. ಇದು ಗಂಗಾ ನದಿ ಹುಟ್ಟಿದ್ದು. ಆದರೆ ವಿರಜಾ ನದಿ ಹುಟ್ಟಿದ್ದು ಹೇಗೆ ಅಂದ್ರೆ ದೇವಾಂಗ ಸ್ವೇದ ಜನಿತ ತೋಯೈಹಿ ಪ್ರಸ್ರವಿತ ಶುಭ ಅಂತ ಹೇಳ್ತಾರೆ. ಪರಮಾತ್ಮನ ಮೈಯಲ್ಲಿ ಬೆವರಿದೆ. ಆ ಬೆವರು ಅಂದ್ರೆ ಈಗ ನೋಡ್ರಿ, ನಮ್ಮ ಮೈಯಲ್ಲಿರೋ ಬೆವರು
ಇನ್ನೊಬ್ಬರಿಗೆ ತಾಗಿದರೆ ಅವರಿಗೆ ರೋಗ ಹರಡುತ್ತೆ. ಆ ಬೆವರು ಬಹಳ ಆಯಿತು ಅಂದ್ರೆ ನಮಗೆ ಶಕ್ತಿ ಕಡಿಮೆ ಆಗ್ತದೆ. ಬೆವರು ಒರೆಸ್ಕೊಳ್ಳದೆ ಮೈ ತೊಳ್ಕೊಳ್ಳದೆ ಹಾಗೆ ಬಿಟ್ರೆ ದುರ್ವಾಸನೆ ಬರ್ಲಿಕ್ಕೆ ಶುರು ಆಗ್ತದೆ. ಹೀಗೆ ನಮ್ಮ ಬೆವರಿನ ಮಹಿಮೆ ಇದು. ಏನಿದ್ರು ಇದು ಜಡ. ಆದರೆ ಪರಮಾತ್ಮನ ಮೈಯ ಬೆವರು ಅಂತಂದ್ರೆ ಅದು ಲಕ್ಷ್ಮೀ ಸ್ವರೂಪ, ಲಕ್ಷ್ಮ್ಯಾತ್ಮಕವಾದದ್ದು. ಆದ್ದರಿಂದ ಆ ಪರಮಾತ್ಮನ ಮೈಯಲ್ಲಿರುವಂತಹ ಲಕ್ಷ್ಮೀ ಸ್ವರೂಪವಾದ ಬೆವರಿನ ನೀರೇ ಹರಿದು ವಿರಜಾ ನದಿ ಅಂತಾಗಿ ಮಂಗಳಕರವಾದ ನದಿ. ಹೀಗೆ ವಿರಜಾ ನದಿ ಹುಟ್ಟಿದ ಕ್ರಮ. ಶ್ರೇಯೋ ಮೋಕ್ಷ ಪದಂ ದಿವ್ಯಂ ಅಮೃತಂ ವಿಷ್ಣು ಮಂದಿರಂ ಅಕ್ಷರಂ ಪರಮಂ ಧಾಮ ವೈಕುಂಠಂ ಶಾಶ್ವತಂ ಪದಂ ನಿತ್ಯಂಚ ಪರಮಂ ವ್ಯೋಮ ಸರ್ವೋತ್ಕೃಷ್ಟಂ ಸನಾತನಂ ಪರ್ಯಾಯ ವಾಚಕಾಸ್ತಸ್ಯ ಪರಂಧಾಮ್ನೋ ಅಚ್ಯುತಸ್ಯ ಚ ಅಂತ ಹೇಳ್ತಾ ಈಗ ಜಡ ಪ್ರಕೃತಿ, ಪರಮ ವ್ಯೋಮ ಅಂದ್ರೆ ಅವ್ಯಾಕೃತ ಆಕಾಶ ಅಂತ ಹೇಳಿದ್ವಿ. ಇದು ಬ್ರಹ್ಮಾಂಡದ ಹೊರಗೆ, ಅಲ್ಲಿ ಸಮಸ್ಯೆ ಇಲ್ಲ. ಬ್ರಹ್ಮಾಂಡದ ಒಳಗೆ ವಿರಜಾ ನದಿ ಹರಿಯುತ್ತದೆ. ಇದು ಎಲ್ಲಿ ಅಂತಂದ್ರೆ ಪ್ರಧಾನ ಅಂತಂದ್ರೆ ವೈಕುಂಠಾದಿ ಲೋಕಗಳಲ್ಲಿರುವಂತಹ ಅಮುಕ್ತ ಸ್ಥಾನ. ಪರಮ ವ್ಯೋಮ ಅಂದ್ರೆ ಶ್ರೀಭಾಗ ಮುಕ್ತ ಸ್ಥಾನ ಅಂತ ಹೇಳಿ. ಪರಮ ವ್ಯೋಮ ಅನ್ನೋದಕ್ಕೆ, ವ್ಯೋಮ ಅಂದ್ರೆ ಆಕಾಶ, ಪರಮ ವ್ಯೋಮ ಅಂದ್ರೆ ದೊಡ್ಡ ಆಕಾಶ, ಅವ್ಯಾಕೃತ ಆಕಾಶ ಅಂತ ಹಿಂಗೆ ಹೇಳ್ಬೋದು. ಅದು ಬಿಟ್ಟು ಪರಮ ವ್ಯೋಮ ಅನ್ನೋದಕ್ಕೆ ವೈಕುಂಠಾದಿ ಲೋಕಗಳಲ್ಲಿರೋ ಮುಕ್ತ ಸ್ಥಾನ, ಶ್ರೀಭಾಗ, ಪರಮಾತ್ಮ ವಾಸ ಮಾಡುವ ಮಂದಿರ ಅಂತ ಹೀಗೆಲ್ಲ ಅರ್ಥ ಹೇಗ್ ಬರ್ತದೆ ಅಂದ್ರೆ ಅದಕ್ಕೆ ಒಂದಷ್ಟು ಹೆಸರುಗಳನ್ನ ಹೇಳ್ತಾರೆ. ಇದೆಲ್ಲವೂ ಪರಮಾತ್ಮನ ಹೆಸರು ಹೌದು, ಪರಮಾತ್ಮನ ವಾಸಸ್ಥಾನದ ಹೆಸರು ಹೌದು. ಶ್ರೇಯ, ಮೋಕ್ಷಪದ, ದಿವ್ಯ, ಅಮೃತ, ಇದು ದಿವ್ಯ ಪದ, ಅಮೃತ, ವಿಷ್ಣು ಮಂದಿರ, ಅಕ್ಷರ, ಪರಮಂ ಧಾಮ, ಪರಮಧಾಮ, ವೈಕುಂಠ, ಶಾಶ್ವತ ಪದ, ನಿತ್ಯ ಪದ, ಪರಮ ವ್ಯೋಮ ಇಲ್ಲಿ ಬಂತು. ಆಮೇಲೆ ಸರ್ವೋತ್ಕೃಷ್ಟ, ಸನಾತನ. ಇಷ್ಟೆಲ್ಲ ಹೆಸರುಗಳು ಪರಮಾತ್ಮನ ಹೆಸರು ಹೌದು, ಪರಮಾತ್ಮ ವಾಸ ಮಾಡುವಂತಹ ಮಂದಿರದ ಆ ಅಯೋಧ್ಯಾಪುರದ ಹೆಸರು. ಮೂರೂ ಲೋಕಗಳಲ್ಲಿ, ಶ್ವೇತದ್ವೀಪ, ಅನಂತಾಸನ, ವೈಕುಂಠಗಳಲ್ಲಿ ಮೂರು ಕಡೆಯಲ್ಲೂ ಪರಮಾತ್ಮ ಎಲ್ಲಿ ಮಧ್ಯೆ ಮುಕ್ತ ಭಾಗದಲ್ಲಿ, ಶ್ರೀ ಭಾಗದಲ್ಲಿ ವಾಸ ಮಾಡ್ತಾನೆ, ಆ ಸ್ಥಾನಕ್ಕೆ ಈ ಎಲ್ಲಾ ಹೆಸರುಗಳು. ಆದ್ದರಿಂದ ಪರಮ ವ್ಯೋಮ ಅಂತಂದ್ರೆ ಮುಕ್ತ ಭಾಗ ಅಂತ ಅರ್ಥ, ಶ್ರೀಭಾಗ ಅಂತ ಅರ್ಥ. ಹಾಗಾಗಿ ಪ್ರಧಾನ ಪರಮ ವ್ಯೋಮ ಅಂತಂದಾಗ ಪ್ರಧಾನ ಅಂದ್ರೆ ಭೂಭಾಗ, ಅಮುಕ್ತ ಭಾಗ, ಪರಮ ವ್ಯೋಮ ಅಂದ್ರೆ ಶ್ರೀಭಾಗ, ಮುಕ್ತ ಭಾಗ. ಇವೆರಡರ ಮಧ್ಯೆ ವಿರಜಾ ನದಿ ಹರಿತಾ ಇದೆ ಅಂತ ಹೇಳಿದಂತೆ ಆಯ್ತು. ಇದಿಷ್ಟು ಈ ನುಡಿಯ ಅಭಿಪ್ರಾಯ. ಈ ಶ್ಲೋಕ ಎಲ್ಲಿ ಬಂದಿದೆ ಆಚಾರ್ಯ? ಶ್ಲೋಕ ಪ್ರಧಾನವ ಪರಮ ವ್ಯೋಮ್ನೋ ಅಂತರಾ ವಿರಜಾ ನದಿ ದೇವಾಂಗ ಸ್ವೇದ ಜನಿತ ತೋಯೇ ಪ್ರಸ್ರವಿತ ಶುಭ ಅನ್ನೋದು ಪ್ರಾಯ ವಿಷ್ಣು ರಹಸ್ಯದಲ್ಲಿ ಬಂದ ಶ್ಲೋಕ. ಸತ್ತೊತ್ತು ರತ್ನಮಾಲಾದಲ್ಲಿ ಈ ಶ್ಲೋಕವನ್ನು ಉದ್ಧಾರ ಮಾಡಿದ್ದಾರೆ. ಮತ್ತೇನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಇಲ್ಲಿಗೆ ಪಾಠ ಮುಗಿಯಿತು. ಆಚಾರ್ಯ, ಈಗ ಬ್ರಹ್ಮಾಂಡ ಅಂತ ಹೇಳಿದ್ರಲ್ಲ, ಬ್ರಹ್ಮಾಂಡ ಅಂದ್ರೆ ಈಗ ನಮ್ಗೆ ಕಣ್ಣಿಗೆ ಕಾಣುವಂತೆ ಈ ಸ್ಥೂಲ ಬ್ರಹ್ಮಾಂಡವು ಇದು ಕೌಂಟ್ ಆಗುತ್ತಾ? ಇಲ್ಲ ಇದು ಭೂಭಾಗ ಮಾತ್ರ, ವೈಕುಂಠ ಲೋಕದಲ್ಲಿರುವ ಭೂಭಾಗ ಒಂದನ್ನೇ ಅದನ್ನ ಕನ್ಸಿಡರ್ ಮಾಡ್ಕೋಬೇಕಾ, ಅಥವಾ ಈಗ ನಮ್ಗೆ ಕಾಣುವಂತ ಬ್ರಹ್ಮಾಂಡ ಅಂತಂದ್ರೆ 14 ಲೋಕಗಳನ್ನ ಒಳಗೊಂಡ ವೈಕುಂಠಾದಿ ಲೋಕಗಳು ಬ್ರಹ್ಮಾಂಡದ ಒಳಗೆ ಇದೆ.
ನರಕಗಳು ಬ್ರಹ್ಮಾಂಡದ ಒಳಗೆ ಇರುವುದು, ಅಂಧಂತಮಸ್ಸು ಬ್ರಹ್ಮಾಂಡದ ಒಳಗೆ ಇರುವುದು. ಬ್ರಹ್ಮಾಂಡದ ಹೊರಗೆ ಬೇರೆ ಏನೂ ಇಲ್ಲ, ಆವರಣಗಳಿದೆ. ಜಲಾದಿ ಆವರಣಗಳು, ಅವ್ಯಾಕೃತ ಆಕಾಶ. ಇದಿಷ್ಟು ಬಿಟ್ರೆ ಬೇರೆ ಏನು ಬ್ರಹ್ಮಾಂಡದ ಹೊರಗೆ. ಏತದ್ವೀಪ ಅನಂತಾಸನ ವೈಕುಂಠಗಳು, ಅಂಧಂತಮಸ್ಸು, ನರಕಗಳು, ಸ್ವರ್ಗ, ಒಟ್ಟಾರೆ ಏನಿದ್ರು ಎಲ್ಲ ಬ್ರಹ್ಮಾಂಡದ ಒಳಗೆ. ಅಲ್ಲಿ ಈಗ ನೀವು ಹೇಳಿದ್ರೆ ಆಮೇಲೆ ಇದು ಅವ್ಯಾಕೃತ ಆಕಾಶ ಅಂದ್ರೆ ಈ ಶ್ರೀಭಾಗ ಆಗತ್ತೆ. ಈ ಮತ್ತೆ ಜಡ ಭಾಗ ಮತ್ತೆ ಇದು ಅವ್ಯಾಕೃತ ಆಕಾಶ ನಡುವೆ ವಿರಜಾ ನದಿ ಇದೆ ಅಂತ ಹೇಳಿದ್ರು. ಒಂದ್ ನಿಮಿಷ. ಪರಮವ್ಯೋಮ ಅನ್ನೋದಕ್ಕೆ ಅವ್ಯಾಕೃತ ಆಕಾಶ ಅಂತೂ ಅರ್ಥ ಇದೆ, ಶ್ರೀಭಾಗ ಅಂತೂ ಅರ್ಥ ಇದೆ. ಎರಡೂ ಅರ್ಥ ಇದೆ ಪರಮವ್ಯೋಮ ಅನ್ನೋ ಶಬ್ದ. 11ರಿಂದ 14 ದೀಪಾವಳಿ ಹಾಲಿಡೇಸ್ ಕೊಟ್ಟಾರೆ. 14 ಸ್ಕೂಲ್ ರಿಓಪನ್ ಆನ್ 15th. ತಮ್ಮ ಸಂಸಾರ ಎಲ್ಲ ಇಲ್ತ. ನಮಸ್ಕಾರ ಗುರುಗಳೇ. ಪರಮವ್ಯೋಮ ಅನ್ನುವಂತಹ ಶಬ್ದ ಶ್ರೀಭಾಗವನ್ನು ಹೇಳುತ್ತದೆ, ಅವ್ಯಾಕೃತ ಆಕಾಶವನ್ನು ಹೇಳುತ್ತದೆ. ಇಲ್ಲಿ ಹೇಳಿದ್ದು ಪರಮವ್ಯೋಮ ಅನ್ನುವುದು ಶ್ರೀಭಾಗಕ್ಕೆ ಸಂಬಂಧಪಟ್ಟಂತೆ ಹೇಳಿ. ಅಂದ್ರೆ ಈ ಭೂಭಾಗ ಮತ್ತು ಶ್ರೀಭಾಗದ ನಡುವೆ ವಿರಜಾ ನದಿ ಇದೆ. ಹೌದು. ಅದೇ ಇದು ಈಗ ಹೇಳಿದ್ರೆ ಬ್ರಹ್ಮಾಂಡದ ಒಳಗೆ ಮತ್ತೆ ಬ್ರಹ್ಮಾಂಡದ ಹೊರಗೆ ಹಿಂಗೇನೋ ಬರುತ್ತೆ. ಅಂದ್ರೆ ಶ್ರೀಭಾಗದ ಹೊರಗೆ ಇದು ನನಗೆ ಒಂದ್ ನಿಮಿಷ. ವಿರಜಾ ನದಿ ಎರಡು ಕಡೆ ಇದೆ, ಇದನ್ನು ಗಮನಿಸ್ಕೊಳ್ಳಿ. ಬ್ರಹ್ಮಾಂಡದ ಹೊರಗೂ ಇದೆ, ಬ್ರಹ್ಮಾಂಡದ ಒಳಗೂ. ಬ್ರಹ್ಮಾಂಡದ ಒಳಗೆ ಎಲ್ಲಿದೆ ಅಂತಂದ್ರೆ, ಬ್ರಹ್ಮಾಂಡದ ಒಳಗೆ ಏನು ಶ್ರೀಭಾಗ ಮತ್ತು ಭೂಭಾಗಗಳಿದೆ, ಮುಕ್ತ ಭಾಗ ಅಮುಕ್ತ ಭಾಗಗಳು. ಅವೆರಡರ ಮಧ್ಯದಲ್ಲಿ ವಿರಜಾ ನದಿ ಹರಿತಾ ಇದೆ. ಬ್ರಹ್ಮಾಂಡದ ಹೊರಗೆ ಎಲ್ಲಿದೆ ಅಂತಂದ್ರೆ, ಬ್ರಹ್ಮಾಂಡದ ಹೊರಗೆ ಜಡ ಪ್ರಕೃತಿ ಎಂಬ ಆವರಣ, ಅವ್ಯಾಕೃತಾಕಾಶ ಎಂಬ ಆವರಣ, ಎರಡು ಆವರಣಗಳಿದೆ. ಅವೆರಡರ ಮಧ್ಯದಲ್ಲಿ ವಿರಜಾ ನದಿ ಬ್ರಹ್ಮಾಂಡದ ಹೊರಗೆ. ಇಷ್ಟು. ಇನ್ನೊಂದ್ಸಲ ಆಚಾರ್ಯ ನಮಸ್ಕಾರ. ಅವ್ಯಾಕೃತ ಆಕಾಶದಲ್ಲಿ ಎಲ್ಲಿ ಬರುತ್ತೆ ಅದು ವಿರಜಾ ನದಿ? ಅವ್ಯಾಕೃತಾಕಾಶ ಮತ್ತು ಜಡ ಪ್ರಕೃತಿ ಅನ್ನುವ ಎರಡು ಆವರಣಗಳು ಬ್ರಹ್ಮಾಂಡದ ಹೊರಗೆ. ಬ್ರಹ್ಮಾಂಡಕ್ಕಿರೋ 9 ಆವರಣಗಳಲ್ಲಿ ಇವು ಎರಡು ಆವರಣಗಳು. ಈ ಎರಡು ಆವರಣಗಳ ಮಧ್ಯದಲ್ಲಿ ವಿರಜಾ ನದಿ ಹರಿಯುತ್ತೆ. ಅಂದ್ರೆ ಪ್ರಳಯ ಕಾಲದಲ್ಲಿ ಇದೆಲ್ಲ ಭಗವಂತನ ಹೊಟ್ಟೆ ಒಳಗ್ ಸೇರತ್ತೆ ಅಂತನ? ಯಾವ್ದು ಇಲ್ಲಿರಲ್ಲ? ಯಾವುದು? ಅಲ್ಲ, ಈ ಬ್ರಹ್ಮಾಂಡದೊಳಗಿರುವ ಶ್ರೀ ಭೂ ಭಾಗಗಳು ಹೌದು. ಅದೆಲ್ಲವೂ ಪರಮಾತ್ಮನ ಉದರವನ್ನು ಸೇರುತ್ತೆ. ಶ್ರೀಭಾಗವೂ ಸೇರುತ್ತಾ ಆಚಾರ್ಯ? ಹೌದು, ಸೂಕ್ಷ್ಮ ರೂಪದಲ್ಲಿ ಸೇರಿರ್ತದೆ. ಮತ್ತೆ ಎಲ್ಲಿರ್ಬೇಕು? ಯಾಕೆಂದ್ರೆ ಬ್ರಹ್ಮಾಂಡ ನಾಶ ಆದಾಗ ಬ್ರಹ್ಮಾಂಡದ ಒಳಗೆ ಇರೋ ಶ್ರೀಭಾಗ ಎಲ್ಲ ಹೋಗುತ್ತೆ, ಅದಕ್ಕೆ ನಾಶ ಅಂತೂ ಇಲ್ಲ. ಆದ್ದರಿಂದ ಅದು ಸೂಕ್ಷ್ಮ ರೂಪದಲ್ಲಿ ಪರಮಾತ್ಮನ ಉದರವನ್ನು ಸೇರಿ. ಆದ್ರೆ ಬ್ರಹ್ಮಾಂಡದ ಹೊರಗೆ ಅದು ಯಾವಾಗ್ಲೂ ಇರುತ್ತೆ. ಅದು ಯಾವುದು? ಪ್ರಳಯ ಸಂಬಂಧ ಬರಲ್ಲ ಇದು ವಿರಜಾ ನದಿ. ಇರೋದಿಲ್ಲ. ಬ್ರಹ್ಮಾಂಡದ ಹೊರಗೆ ಅದು ಯಾವಾಗ್ಲೂ ಇದೇ ಇರುತ್ತೆ. ಈ ಅವ್ಯಾಕೃತ ಆಕಾಶ ಮತ್ತು ಜಡ ಪ್ರಕೃತಿಗಳ ಒಟ್ಟು 9 ಆವರಣಗಳು ಬ್ರಹ್ಮಾಂಡದ ಹೊರಗೆ ಹಾಗೆ. ಆಚಾರ್ಯ 14 ಲೋಕಗಳಲ್ಲಿ ವೈಕುಂಠ ಸೇರ್ಸಿಲ್ಲ ಆಚಾರ್ಯ? ಸೇರಿಸಿಲ್ಲ. ಯಾಕಂದ್ರೆ ಭೂ ಭುಹ ಸ್ವಹ ಮಹಾಜನಃ ತಪಃ ಸತ್ಯ ಅತಳ ವಿತಳ ಸುತಳ ರಸಾತಳ ತಲಾತಳ ಮಹಾತಳ ಪಾತಾಳ ಅಂತ ಅಷ್ಟೇ. 14 ಲೋಕಗಳಿಗೆ ಬ್ರಹ್ಮಾಂಡ ಅಂತಾರಲ್ವಾ? ಅಲ್ಲ. 14 ಲೋಕಗಳು ಬ್ರಹ್ಮಾಂಡದ ಒಳಗಿದೆ ಇಷ್ಟೇ. ಓಕೆ. ಬ್ರಹ್ಮಾಂಡದ ಒಳಗೆ 14 ಲೋಕ ಮಾತ್ರ ಇದೆ ಅಂತ ಅರ್ಥ ಅಲ್ಲ. 14 ಲೋಕಗಳಿರೋದು ಬ್ರಹ್ಮಾಂಡದ ಒಳಗೆ. ಬ್ರಹ್ಮಾಂಡದ ಒಳಗೆ ಇನ್ನೂ ಬೇರೆ ಇರಬಹುದು. ಬಟ್ ನಾವು ಪರಮಾತ್ಮನ ವಿರಾಟ್ ರೂಪದ ಚಿಂತನೆ ಮಾಡ್ಬೇಕಾದ್ರೆ ಈ ನಮ್ದು ಸ್ವಹಲ್ ಇದು ಭೂ ಅಂತ ಹೊಕ್ಕಳ ಕೆಳಗಡೆ ಅಲ್ಲ. ಕರೆಕ್ಟ್, ನೀವು ಹೇಳಿದ್ ಸರಿ. ಅದು ವಿರಾಟ್ ರೂಪದಲ್ಲಿ ಅವನ ಅವಯವಗಳಲ್ಲಿ ಆಯಾ ಲೋಕಗಳ ಚಿಂತನೆ ಮಾಡುತ್ತೇವೆ. ಸತ್ಯಲೋಕ ಬರದೆ ನಮ್ಮ ಬ್ರಹ್ಮರಂಧ್ರದಲ್ಲಿ. ಹೌದು. ಇಲ್ಲಿಂದ ಮೇಲ್ಗಡೆ ವೈಕುಂಠ ಇದೆ ಅಂತ ಹೇಳ್ತಾರೆ. ಹೌದು. ಅವಾಗ ಬ್ರಹ್ಮಾಂಡ
ಅಂದ್ರೆ ಬರೀ 14 ಲೋಕಗಳು ಮಾತ್ರ ಬ್ರಹ್ಮಾಂಡ ಅಲ್ವಾ? ಅಲ್ಲ ವೈಕುಂಠ ಅಲ್ಲ ಸೇರ್ಬಿಟ್ಟೆ ಅಲ್ಲ ಬ್ರಹ್ಮಾಂಡ ಆಗತ್ತ? ಎಲ್ಲವೂ ಇದೆ, ಎಲ್ಲವೂ. ಅಂಧನ್ ತಮಸ್ಸು ಬ್ರಹ್ಮಾಂಡದ ಒಳಗೆ, ಇನ್ನೆಷ್ಟು ನಿತ್ಯ ನರಕಗಳಿದ್ದಾವೆ ಅದು ಬ್ರಹ್ಮಾಂಡದ ಒಳಗೆ, ಉಳಿದ ನರಕಗಳು ಬ್ರಹ್ಮಾಂಡದ ಒಳಗೆ ಇರೋದು. ನಿಮ್ ಗರುಡ ಪುರಾಣದಲ್ಲಿ, ಪಂಚಮಸ್ಕಂದ ಭಾಗವತದಲ್ಲಿ ಏನ್ ನರಕಗಳನ್ನು ಕೇಳ್ತೀರಿ ಅದು ಬ್ರಹ್ಮಾಂಡದ ಒಳಗೆ ಇರೋದು. ಶ್ವೇತದ್ವೀಪ ಅನಂತಾಸನ ವೈಕುಂಠಗಳಿರೋದು ಬ್ರಹ್ಮಾಂಡದ ಇವಾಗ ನಾವು ಒಳಗೆ. ಪೂಜೆ ಮಾಡ್ಬೇಕಾದ್ರೆ ನಾವು ಇದು ವಿಷ್ಣು ರೂಪ ಕೂರ್ಮ ರೂಪದಲ್ಲಿ ವಿಷ್ಣು ಇದ್ದಾನೆ, ಅದ್ರ ಮೇಲ್ಗಡೆ ಪುಚ್ಚ ಭಾಗದಲ್ಲಿ ವಾಯುದೇವರು ಇದ್ದಾರೆ, ಆ ಪುಚ್ಚ ಭಾಗದಲ್ಲಿ ಶೇಷದೇವರು ತಮ್ಮ ಹೆಡೆ ಮೇಲೆ ಬ್ರಹ್ಮಾಂಡ ಹೊತ್ಕೊಂಡಿದ್ದಾರೆ ಅಂತಾರಲ್ಲ. ಹೌದು, ಅದು ಬ್ರಹ್ಮಾಂಡದ ಹೊರಗಿನ ವಿಚಾರ. ಬ್ರಹ್ಮಾಂಡದ ಹೊರಗಡೆ, ಬ್ರಹ್ಮಾಂಡದ ಕೆಳಗಿರುವಂತಹ ನೀರಿನಲ್ಲಿ ಅದನ್ನು ಹೊತ್ತಿರೋದು. ಅಂದ್ರೆ ಶೇಷದೇವರು ಇಡೀ ವೈಕುಂಠ ಲೋಕಗಳನ್ನೆಲ್ಲ ಹೊತ್ಕೊಂಡು ನಿಂತಿದ್ದಾರೆ ಅವ ಶೇಷದೇವರು, ವಾಯುದೇವರು. ಹೌದು ಹೌದು, ಅಂತಿಮವಾಗಿ ಪರಮಾತ್ಮನೇ ಹೊತ್ತದ್ದು. ಪರಮಾತ್ಮನ ಅದೇ. ಹಾ, ಸರಿ ಸರಿ, ಹೌದು ಹೌದು. ಸರಿ, ಇಲ್ಲಿ ಅಮುಕ್ತ ಸ್ಥಾನ ಅಂತ ಹೇಳಿರೋದ್ರಿಂದ ಅಲ್ಲಿ ಅಮುಕ್ತರು ಹೋಗ್ ಬರ್ಬೋದ ಸ್ಥಾನ ಅಂತ ಇಟ್ಕೋಬೇಕಾದ್ರು? ಎಲ್ಲಿ 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 ಅಮುಕ್ತ ಸ್ಥಾನದಲ್ಲ? ಅದೇ ಅಮುಕ್ತ ಸ್ಥಾನದಲ್ಲಿ ಅಮುಕ್ತರಾದ ವ್ಯಾಪ್ತೋಪಾಸಕರು ಇರ್ತಾರೆ. ಬ್ರಹ್ಮದೇವರ ಆಯುರ್ಮಾನ ಮುಗಿಯೋ ತನಕ ಚರಮ ಶರೀರ ಬಿಟ್ಟ ಮೇಲೆ ಇವರೆಲ್ಲ ಎಲ್ಲಿರಬೇಕು? ಚರಮ ಶರೀರ ಬಿಟ್ಟ ಮೇಲೆ ಇವರನ್ನ ಜೀವನ್ ಮುಕ್ತರು ಅಂತ ಕರೀತಾರೆ. ಅವರಿಗೆ ಮತ್ತೆ ಸಂಸಾರದಲ್ಲಿ ಗರ್ಭವಾಸ ಇವುಗಳಿರೋದು. ವೇಟಿಂಗ್ ಹಾಲ್ ಇದ್ದ ಹಾಗೆ ಒಂದು ಕಡೆ ಇರಬೇಕು. ಎಲ್ಲಿರ್ತಾರೆ ಅಂತಂದ್ರೆ ವ್ಯಾಪ್ತೋಪಾಸಕರು ಮುಕ್ತ ವೈಕುಂಠ ಸ್ಥಾನದಲ್ಲಿರ್ತಾರೆ. ಉಳಿದವರೆಲ್ಲರೂ ಕೂಡ ಸತ್ಯಲೋಕ, ಜನಲೋಕ, ತಪೋಲೋಕಗಳಲ್ಲಿ ಇರ್ತಾರೆ. ಅಂದ್ರೆ ಅವುಗಳನ್ನೇ ಅಮುಕ್ತ ಸ್ಥಾನ ಅಂತ ಹೇಳ್ಬೋದಾ ಇಲ್ಲಿ? ಹೌದು, ಅವುಗಳನ್ನ ಅಮುಕ್ತ ಸ್ಥಾನ. ಸತ್ಯಲೋಕ, ಜನೋಲೋಕ, ತಪೋಲೋಕ. ಆಚಾರ್ಯ, ಒಂದು ಡೌಟ್. ಈಗ ಲಿಂಗದೇಹ ನಾಶ ಆಗಲ್ಲ, ಅದು ಕಳಚ್ ಹೋಗ್ಬಿಡುತ್ತೆ. ಆಮೇಲೆ ಇನ್ನೊಂದ್ ಕಡೆ ಕೇಳಿದ್ದೆ, ಅದು ವಿರ್ಜಾ ನದಿಯಲ್ಲಿ ತಿರುಗ್ತಾ ಇರ್ತಾವೆ ಅಂತ ಹೇಳಿ. ಬಟ್ ಏನ ಕಳಚಿ ಹೋಗಿದ್ದು ಲಿಂಗದೇಹದ ಏನು ಇದು ಅಂತ ಹೇಳಿ? ಏನಿಲ್ಲ, ಶಾಸ್ತ್ರ ಹಾಗೆ ಹೇಳಿದೆ ಅಷ್ಟೇ. ಅವುಗಳಿಗೆ ನಾಶ ಇಲ್ಲ ಅಂತ ಹೇಳಿದೆ. ಅದರಿಂದ ಮುಂದೇನು ಪ್ರಯೋಜನ ಅವೆಲ್ಲ ಇಲ್ಲ, ಅದೆಲ್ಲ ಏನಿಲ್ಲ. ಅಂದ್ರೆ ಅದು ಕಳಚಿ ಹೋಗಿದ್ದು ಮತ್ತೆ ಬಂದು ಅಂಟ್ಕೊಳ್ಳೋ ಅಂತ ಸಾಧ್ಯತೆಗಳಿವೆಯಾ ಮುಕ್ತರಿಗೆ? ಇಲ್ಲ ಇಲ್ಲ, ಖಂಡಿತ ಇಲ್ಲ, ಖಂಡಿತ ಇಲ್ಲ. ಒಮ್ಮೆ ಲಿಂಗದೇಹದಿಂದ ವಿಮೋಚನೆ ಆಯ್ತು ಅಂದ್ರೆ ಮತ್ತೆ ಯಾವತ್ತೂ ಅವರಿಗೆ ಲಿಂಗದೇಹದ ಸಂಬಂಧ ಬರುವುದು. ಅದು ಅಷ್ಟೇ ಅಲ್ಲ, ಆ ಲಿಂಗದೇಹ ಇನ್ನೊಬ್ಬರಿಗೂ ಅಂಟ್ಕೊಳ್ಳೋದು, ಯೂಸ್ ಅಂಡ್ ಥ್ರೂ ಇದ್ದಾಗ. ಯಾಕೆಂದ್ರೆ ಅನಾದಿ ಕಾಲದಿಂದ ಅವರವರಿಗಿರುವ ಲಿಂಗದೇಹಗಳು ಬೇರೆ ಬೇರೆನೇ ಇದೆ. ಆದ್ದರಿಂದ ಈ ಲಿಂಗದೇಹ ಹೋಗಿ ಇನ್ನೊಬ್ಬರಿಗೆ ಆವರಿಸೋ ಪ್ರಶ್ನೆನೇ ಇಲ್ಲ. ಒಮ್ಮೆ ಅದು ನಮ್ಮಿಂದ ಬೇರ್ಪಡ್ತು ಅಂದ್ರೆ ಮುಗಿಯಿತು. ಅದು ನಮಗೂ ಸಂಬಂಧ ಇಲ್ಲ, ಇನ್ನೊಬ್ಬರಿಗೂ ಆ ಲಿಂಗದೇಹದ ಸಂಬಂಧ ಇಲ್ಲ. ಸರಿಯಾ? ಅರ್ಥ ಆಯ್ತು ಆಚಾರ್ಯ. ಇದು ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳಿಕ್ಕೂ, ಕಲ್ಪನೆಗೆ ತಂದ್ಕೊಳಕ್ಕೂ ಸ್ವಲ್ಪ ಬಹಳ ಕಷ್ಟ ಇದು. ಬಿಕಾಸ್ ಬಿಯಾಂಡ್ ಇಮ್ಯಾಜಿನೇಷನ್ ಇದು. ಯಾಕಂದ್ರೆ ನಾವು ಇನ್ನೂ ವೈಕುಂಠಕ್ಕೆ ಹೋಗಿ ಬಂದಿಲ್ವಲ್ಲ, ಅದಕ್ಕೆ. ಏನಿದ್ರು ಇವುಗಳಿಗೆ ನಮಗೆ ಶಾಸ್ತ್ರವೇ ಆಧಾರ. ಈ ವಿಷಯಗಳೆಲ್ಲ ಎಲ್ಲಿ ಬಂದಿರುತ್ತೆ ಸರ್? ಈ ವಿಷಯಗಳೆಲ್ಲ ಇದೆಲ್ಲವೂ ಕೂಡ ಪುರಾಣಗಳಲ್ಲಿ ಮತ್ತೆ ಉಪನಿಷತ್ ಭಾಷ್ಯಗಳಲ್ಲಿ, ಅಲ್ಲಲ್ಲಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿ, ವಿಷ್ಣು ರಹಸ್ಯ ಗ್ರಂಥದಲ್ಲಿ, ಹೀಗೆ ಅನೇಕ ಕಡೆಗಳಲ್ಲಿ ಬೇರೆ ಬೇರೆ ಕಡೆ ಇದ್ದದ್ದನ್ನ ವಾದಿರಾಜರು ಸಂಗ್ರಹ ಮಾಡಿಕೊಂಡು ಈ ವಿಷಯಕ್ಕೆ ಸಂಬಂಧಪಟ್ಟದ್ದನ್ನೆಲ್ಲ ಏಕತ್ರ ನಿರೂಪಣೆ ಮಾಡ್ತಾ ಇದ್ದಾರೆ. ಅಂದ್ರೆ ಲಿಂಗ ಶರೀರದ ವಿಷಯಗಳೆಲ್ಲ ಈ ಎಲ್ಲಾ ಕಡೆಗೆ ಬಂದಿದ್ಯಾ ಅದು? ಸರಿ ಸರಿ. ಏನಂದ್ರೆ ಯಾವಾಗ ವೈಕುಂಠಕ್ಕೆ ಹೋಗೋದಾಚಾರ್ಯ? ಅದು ನಮ್ದೆಲ್ಲ ಸಾಧನೆ ಪೂರ್ಣ ಆದ ಮೇಲೆ. ಇದೇ ಜನ್ಮ ಮುಗಿದು ಕೂಡಲೇ ಹೋಗ್ತೀವಿ ಅಂತ ಅನ್ಲಿಕ್ಕೆ ಬರುವುದಿಲ್ಲ. ಎಷ್ಟೋ ಜನ್ಮಗಳ ಕಾಲ ಸಾಧನೆ ಆದ ಮೇಲೆ ಭಗವಂತನ ಸಾಕ್ಷಾತ್ಕಾರ ಆಗ್ತದೆ. ಅದಾದ ನಂತರ ಎಷ್ಟೋ ಜನ್ಮಗಳ ಕಾಲ ಪ್ರಾರಬ್ಧ ಕರ್ಮಗಳನ್ನ ನಾವು ಅನುಭವಿಸಿ ಮುಗಿಸ್ಬೇಕು.
ಆಮೇಲೆ ಒಂದ್ ದಿವಸ ನಮಗೆ ಈ ಚರಮ ಶರೀರದಿಂದ ಬಿಡುಗಡೆ ಆಗತ್ತೆ. ಆವಾಗ ನಾವು ಜೀವನ್ಮುಕ್ತರು ಅಂತ ಅನಿಸ್ಕೊಂಡು ನಮ್ಮ ಯೋಗ್ಯತೆಗೆ ತಕ್ಕಂತೆ ನಮ್ಮನ್ನು ಮಹರ್ಲೋಕವೋ, ಜನಲೋಕವೋ, ತಪೋಲೋಕವೋ, ಸತ್ಯಲೋಕವೋ ಅಲ್ಲಿ ಇಡ್ತಾನೆ. ಇಲ್ಲ ವ್ಯಾಪ್ತೋಪಸಕರಾಗಿದ್ರೆ ಅಮುಕ್ತ ವೈಕುಂಠ ಸ್ಥಾನದಲ್ಲಿ. ಅದು ಎಲ್ಲಿ ತನಕ? ಬ್ರಹ್ಮದೇವರ ಆಯುರ್ಮಾನ ಮುಗಿಯೋ ತನಕ ಅಲ್ಲಿ ಇರ್ಬೇಕು. ಬ್ರಹ್ಮದೇವರ ಆಯುರ್ಮಾನ ಮುಗಿದ ಕೂಡಲೇ ಬ್ರಹ್ಮದೇವರು ಬಂದು ಎಲ್ಲರಿಗೂ ಒಂದ್ಸರ್ತಿ ಉಪದೇಶ ಮಾಡಿ ಅವರನ್ನು ಕರ್ಕೊಂಡು ಹೋಗಿ ಭಗವಂತನ ಉದರದಲ್ಲಿ ಸೇರ್ತಾರೆ. ಪ್ರಳಯ ಕಾಲ 100 ವರ್ಷ. ಆವಾಗ ಒಳ್ಳೆ ನಿದ್ರೆ ಮಾಡ್ತೀವಿ, ಯಾವ ಡಿಸ್ಟರ್ಬೆನ್ಸ್ ಇಲ್ಲ, ಎಂಥದೂ ಇಲ್ಲ ಕಿರಿಕಿರಿ. ಅದಾದ ಮೇಲೆ ಮರುಕಲ್ಪ ಪ್ರಾರಂಭ ಆಗುವಾಗ ದೇವರು ನಮ್ಮನ್ನೆಲ್ಲ ಹೊಟ್ಟೆಯಿಂದ ಹೊರಗೆ ತೆಗೆದು ಎಲ್ರೂ ಲಿಂಗದೇಹವನ್ನು ಕಳ್ಕೊಳ್ತಾರೆ. ವಿರಜಾ ನದಿ ಸ್ನಾನ ಮಾಡಿ ಶ್ವೇತದ್ವೀಪಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿಬಿಟ್ರೆ ಆ ಇಚ್ಛಾ ಎಂಬ ಆವರಣ ದೂರ ಆಗತ್ತೆ. ಅಲ್ಲಿಗೆ ನಾವು ಪೂರ್ಣ ಪ್ರಮಾಣದಲ್ಲಿ ಮುಕ್ತರಾದ್ವಿ. ಆವಾಗ ನಮಗೆ ಯಾವುದು ಯೋಗ್ಯವೋ ಅಲ್ಲಿ ನಮ್ಮನ್ನು ಆಚಾರ್ಯ ಇದಕ್ಕೆ ಇದು ಜಗನ್ನಾಥ ದಾಸರು ನಮಗೊಂದು ಸೂಚನೆ ಕೊಟ್ಟಿದ್ದಾರೆ ನಮ್ಮ ಕಲ್ಪ ಸಾಧನ ಸಂಧಿಯಲ್ಲಿ. ಹಲೋ ಹಲೋ ನಮಸ್ಕಾರ ಆಚಾರ್ಯ. ಹೇಳಿ, ಕೇಳ್ತಾ ಇದೆ. ಇಲ್ಲ ಇದು ನಮ್ಗೆ ಇದು ಅದೇ ಒಬ್ರು ಮೇಡಮ್ ಕೇಳ್ತಿದ್ಲ ಯಾವಾಗ ಹೋಗ್ತೀವಿ ವೈಕುಂಠಕ್ಕೆ ಅಂತ. ಅಪರೋಕ್ಷ ದರ್ಶನ ಆಗ್ಲಿಕ್ಕೆ ನಮ್ಮ ಇವರು ಜಗನ್ನಾಥ ದಾಸರು ನಮಗೊಂದು ಸೂಚನೆ ಕೊಟ್ಟಿದ್ದಾರೆ ಕಲ್ಪ ಸಾಧನ ಸಂಧಿಯಲ್ಲಿ. 1000 ಜನ್ಮಗಳು ಇದು ಹರಿಸರ್ವೋತ್ಮತ್ವ ವಾಜೀವೋತ್ಮತ್ವ ನಾವು ಇದು ಜೀವನ ಮಾಡ್ಬೇಕಂತೆ. 1000 ಜನ್ಮ ಆದ್ಮೇಲೆ ಮತ್ತು 10 ಜನ್ಮ ಕೊಡ್ತಾನೆ. ಆ 10 ಜನ್ಮದಲ್ಲಿ ತಾರತಮ್ಯ ಪ್ರಕಾರ ಚಿಂತನೆ ಮಾಡ್ಬೇಕು ಪರಮಾತ್ಮನ. ಅದಾದ್ಮೇಲೆ ಮತ್ತೆ 3 ಜನ್ಮ ಕೊಡ್ತಾನಂತೆ. ಅವಾಗ ಏನಪ್ಪಾ ಅಂದ್ರೆ ಪರಮಾತ್ಮನೇ ಅಲ್ಟಿಮೇಟ್, ಪರಮಾತ್ಮನ ಬಿಟ್ಟು ಬೇರೆ ಏನೂ ಇಲ್ಲ ಅಂತ ಆ ಲೆವೆಲ್ಗೆ ಹೋದಾಗ ಅಲ್ಲಿಗೆ ಮಿನಿಮಮ್ 1010 + 3 ಅಷ್ಟು ಜನ್ಮ ಆದ್ಮೇಲೆ ಪರಮಾತ್ಮನ್ ಚೂರು ಕಾಣಿಸತಾನಂತ. ಅದಕ್ಕೆ ಅಪರೋಕ್ಷ ಜ್ಞಾನ ಅಂತ ಹೇಳಿದ್ದಾರೆ. ಅಪರೋಕ್ಷ ಆದ್ಮೇಲೆ ಮತ್ತೆ ಎಷ್ಟೋ ಜನ್ಮಗಳು ಬೇಕು ಪ್ರಾರಬ್ಧ ಅನುಭವಿಸಲಿ. ಅದೆಲ್ಲ ಅನುಭವಿಸಿ ಮತ್ತೆ ಒಂದು ಬ್ರಹ್ಮಕಲ್ಪ ಆದ್ಮೇಲೆ ವೈಕುಂಠಕ್ಕೆ ಹೋಗೋದು. ಯಾಕಂದ್ರೆ ಒಂದು ಕಲ್ಪ ಮುಗಿಯ ತನಕ ವೈಕುಂಠ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ. ಅದು ನಾವ್ ಇಮ್ಯಾಜಿನ್ ಮಾಡ್ಲಿಕ್ಕಲ್ಲ, ಅಷ್ಟು ಕೋಟಿ ಜನ್ಮಗಳಿವೆ. ಹೌದೌದು. ದಾಸರು ಈ ಪ್ರಸನ್ನ ವೆಂಕಟದಾಸರ ಮನೆಯಲ್ಲಿ ಸುಮಾರು 6-7 ವರ್ಷ ನಾನು ನಮ್ಮೂರಲ್ಲಿ ಹರಿಕಥಾಮೃತಸಾರ ಪಾಠ ಹೇಳಿದ್ದೆ. 7 ವರ್ಷ ನಿರಂತರ ನೆನಪು ಮಾಡಿದೆ ಅಷ್ಟೇ ನಾನು. ಹೌದು, ನಿಜ. ಅಲ್ಲ ಮೇಡಮ್ ಅವ್ರು ಕೇಳಿದ್ರ ಯಾವಾಗ ಹೋಗ್ತೀವಿ ವೈಕುಂಠಕ್ಕೆ ಅಂತ. ಈ ಕಾಲ ಕಳಿಬೇಕಿದೆ ನಾವು. 1000 ಜನ್ಮ ನಾವು ಹರಿಸರ್ವತ್ವ ವಾಯುಜೀವತ್ವ ಕಳಿಬೇಕಂತೆ. ಮಧ್ಯೆ ಇವಾಗ 500 ಜನ್ಮ ಆಗಿ ಮತ್ತೆ ಡೌಟ್ ಬರಬಾರ್ದು. ಅವಾಗ ಡೌಟ್ ಬಂದ್ರೆ ಮತ್ತೆ 1ರಿಂದ ಶುರು ಹೋಗ್ಬೇಕು, 1ರಿಂದ 1000 ಕಂಟಿನ್ಯೂ ಆಗ್ಬೇಕು ಜನ್ಮಗಳು. ನಿಜ. ನಮಸ್ಕಾರ. ಶ್ರೀ ಕೃಷ್ಣ.